ಹಲೋ ಎವ್ರಿವನ್. ಸೊ ನಿಮಗೆ ಲಾಸ್ಟ್ ಚಾಪ್ಟರ್ ಸೆಲ್ಫ್ ಬ್ಯಾಲೆನ್ಸ್ ಆ್ಯಂಡ್ ಲೆಡ್ಜರ್ ಕಂಪ್ಲೀಟ್ ಆಯಿತು. ಅದರಲ್ಲಿ ಪ್ರಾಬ್ಲಮ್ಸು ಕೆಲವೇ ಮಾಡಿಸಿದ್ದೀನಿ, ಬಟ್ ಸಾಕು ಅಷ್ಟಕ್ಕೆ. ನಿಮಗೆ ರಿಮೈನಿಂಗ್ ಕ್ವೆಶನ್ಸ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ, ಸೇಮ್ ಇರುತ್ತೆ ಆ್ಯಸ್ ಪರ್ ದಿ ಫಾರ್ಮ್ಯಾಟ್. ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅಂದರೆ ನಮಗೆ ವಾಟ್ಸಪ್ ಗ್ರೂಪಲ್ಲಿ ಕ್ವೆಶನ್ ಹಾಕಿ ನಾನು ನಿಮಗೆ ಸಾಲ್ವ್ ಮಾಡಿ ಕಳಿಸ್ತೇನೆ, ಸರಿನಾ? ಸೊ ನೆಕ್ಸ್ಟ್ ಚಾಪ್ಟರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಆ್ಯಸ್ ಪರ್ ಯುವರ್ ಸಿಲೆಬಸ್ ದಿಸ್ ಈಸ್ ದಿ 4th ಚಾಪ್ಟರ್ ಐ ಥಿಂಕ್. ಸೊ ಇದರಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಲಲ್ಲಿ ಕಂಪಲ್ಸರಿ 5 ಮಾರ್ಕ್ಸ್ ಕ್ವೆಶನ್ ಇರುತ್ತೆ, ಬಟ್ ಸಮ್ ಟೈಮ್ಸ್ 15 ಮಾರ್ಕ್ಸ್ ಕ್ವೆಶನ್ ಕೂಡ ಅರೈಸ್ ಆಗುತ್ತೆ. ಅದರ ಜೊತೆಗೆ 2 ಮಾರ್ಕ್ಸ್ ಕ್ವೆಶನ್ಸು ಎರಡು ಕೇಳ್ತಾನೆ. ಸೊ ಇದಕ್ಕಿಂತ ಮುಂಚೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಗುಡ್ ವಿಲ್ ಅಂತಂದರೆ ಏನು ಅದನ್ನು ತಿಳ್ಕೊಳ್ಳೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಗುಡ್ ವಿಲ್ ವರ್ಡ್ ಕೇಳಿರ್ತೀರ ಅಕೌಂಟೆನ್ಸಿಯಲ್ಲಿ ಬಂತಂದಾಗ, ಅಥವಾ ಅಕೌಂಟೆನ್ಸಿ ಅಥವಾ ಅಕೌಂಟ್ಸ್ ರಿಲೇಟೆಡ್ ಯಾವುದೇ ಮ್ಯಾಟ್ರ್ ಬಂತು ಅಂತಂದರೆ ಗುಡ್ ವಿಲ್ ಕಂಪಲ್ಸರಿ ಇರುತ್ತೆ ಅದರಲ್ಲಿ. ಕಂಪನಿನಲ್ಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಗುಡ್ ವಿಲ್ ಮ್ಯಾಟ್ರ್ ಬಂದೇ ಬರುತ್ತೆ, ಹೌದಲ್ವಾ? ಸೊ ಗುಡ್ ವಿಲ್ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಸಿಂಪಲ್ ವರ್ಡ್, ಗುಡ್ ವಿಲ್ ಈಸ್ ಎ ಗುಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ದಿ ಕಂಪನಿ. ಕಂಪನಿಗೆ ಒಂದು ಒಳ್ಳೆ ನೇಮ್ ಇದೆ ಅಂತಂದರೆ ದಟ್ ಈಸ್ ಗುಡ್ ವಿಲ್, ದಟ್ ಈಸ್ ಕಾಲ್ಡ್ ಆಸ್ ಗುಡ್ ವಿಲ್. ಸೊ ನೇಮ್ ಅಂತಂದರೆ ಬರೀ ಕಂಪನಿ ಹೆಸರಲ್ಲ, ಲೈಕ್ ಟಾಟಾ, ಬಿರ್ಲಾ, ಇದನ್ನು ಕಂಪನಿ ಹೆಸರು ಅಂತ ಹೇಳ್ತಾರೆ, ಬಟ್ ಅದು ಗುಡ್ ವಿಲ್ ಆಗಲ್ಲ. ಸೊ ಗುಡ್ ವಿಲ್ ಅಂತಂದರೆ ಏನು? ಗುಡ್ ವಿಲ್ ಅರೈಸಸ್ ಡ್ಯೂ ಟು ಆರ್ ವೆನ್ ಕಂಪನಿ ಪ್ರೊಡ್ಯೂಸಸ್ ಆರ್ ಮ್ಯಾನುಫ್ಯಾಕ್ಚರ್ಸ್ ದ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಸಪ್ಲೈಸ್ ದ ಬೆಸ್ಟ್ ಸರ್ವಿಸಸ್. ಸೊ ಯಾವಾಗ ಕಂಪನಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಒಳ್ಳೆಯ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ, ಆವಾಗ ಕಂಪನಿ ಗುಡ್ ವಿಲ್ ಅರೈಸ್ ಆಗುತ್ತೆ. ಸೊ ಹಾಗಾದರೆ ಕಂಪನಿ ಗುಡ್ ವಿಲ್ನ ಡಿಫೈನ್ ಯಾವ ಥರ ಮಾಡ್ಬೋದು, ಡೆಫಿನೇಷನ್ ಯಾವ ಥರ ಬರಿಬೋದು ಕಂಪನಿ ಗುಡ್ ವಿಲ್? ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್, ದಟ್ ಈಸ್ ಗುಡ್ ವಿಲ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ ಗುಡ್ ನೇಮ್, ಹೌದಲ್ವಾ? ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಗುಡ್ ನೇಮ್ ಆರ್ ರೆಪ್ಯುಟೇಷನ್, ರೈಟ್? ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಗುಡ್ ನೇಮ್ ಆರ್ ರೆಪ್ಯುಟೇಷನ್. ಸೊ ಏನು ಯೂಸ್ ಆಗುತ್ತೆ ಹಾಗಾದರೆ ಗುಡ್ ವಿಲ್ಲಿಂದ ನಮಗೆ? ಸೊ ಗುಡ್ ವಿಲ್ ನಮಗೆ ಯಾವ ಥರ ಅಡ್ವಾಂಟೇಜ್ ಆಗುತ್ತೆ, ಯಾವ ಥರ ಹೆಲ್ಪ್ ಮಾಡುತ್ತೆ ಒಂದು ಕಂಪನಿಗೆ? ಟು ಅಟ್ರಾಕ್ಟ್ ಕಸ್ಟಮರ್ಸ್. ಇಟ್ ಅಟ್ರಾಕ್ಟ್ ವಾಟ್? ಅಟ್ರಾಕ್ಟ್ ಕಸ್ಟಮರ್ಸ್. ಸೊ ಜಾಸ್ತಿ ಜನ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ? ಜಾಸ್ತಿ ಸೇಲ್ಸ್ ಆಗುತ್ತೆ ಅಲ್ವಾ? ಜಾಸ್ತಿ ಸೇಲ್ಸ್ ಆಯಿತು ಅಂದರೆ ಜಾಸ್ತಿ ರೆವೆನ್ಯೂ ಆಗುತ್ತೆ. ಸೊ ಜಾಸ್ತಿ ರೆವೆನ್ಯೂ ಆಗೋದ್ರಿಂದ ಇನ್ ಆರ್ಡರ್ ಟು earn what? Super profit. Over and above the normal profit, right? So goodwill can be defined as a good name or reputation to attract customers in order to earn super profit over and above the normal profit. Super profit ಅಂತಂದರೆ ಏನು, ಅಥವಾ ನಾರ್ಮಲ್ ಪ್ರಾಫಿಟ್ ಅಂದರೆ ಏನು? ಇಲ್ಲಿ ನಾರ್ಮಲ್ ಪ್ರಾಫಿಟ್ ಇದೆ, ಸೂಪರ್ ಪ್ರಾಫಿಟ್ ಇದೆ. ಸೊ ವಾಟ್ ಈಸ್ ನಾರ್ಮಲ್ ಪ್ರಾಫಿಟ್? ಯೂಶುವಲ್ ಪ್ರಾಫಿಟ್. ಕಂಪನಿ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿದಾಗ ಅಥವಾ ಸರ್ವಿಸನ್ನು ರೆಂಡರ್ ಮಾಡಿದಾಗ ಏನು ಪ್ರಾಫಿಟ್ ಅರ್ನ್ ಮಾಡುತ್ತೋ ಅದನ್ನು ನಾರ್ಮಲ್ ಪ್ರಾಫಿಟ್ ಅಂತ ಕರೀತಾರೆ. ಸೂಪರ್ ಪ್ರಾಫಿಟ್ ಅಂತಂದರೆ ಏನು? ಓವರ್ ಆ್ಯಂಡ್ ಅಬೌವ್ ದಿ ನಾರ್ಮಲ್ ಪ್ರಾಫಿಟ್, ಅಂದರೆ ಯೂಶುವಲ್ ಪ್ರಾಫಿಟ್ಗಿಂತ ಜಾಸ್ತಿ ಪ್ರಾಫಿಟ್ ಬಂದರೆ ಅದನ್ನು ನಾರ್ಮಲ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್ ಅಂತ ಕರೀತಾರೆ. ಸೊ ಯಾವ ಥರ? ಒಂದು ಎಕ್ಸಾಂಪಲ್ ತೊಗೋಣ. ಸೊ ನಮಗೆ ಗುಡ್ ವಿಲ್ ಯಾವ ಥರ ಯೂಸ್ ಆಗುತ್ತೆ, ಅಥವಾ ಗುಡ್ ವಿಲ್ ಯಾವ ಥರ ಕಂಪನಿಗೆ ಜಾಸ್ತಿ ಪ್ರಾಫಿಟ್ನ ಏನು ಅರ್ನ್ ಮಾಡಿ ಕೊಡುತ್ತೆ ಅಂತಂತಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ಗೊತ್ತಾಗುತ್ತೆ ನಮಗೆ. ಎ ಆ್ಯಂಡ್ ಬಿ ಆರ್ ದಿ ಕಂಪನೀಸ್. ಇಲ್ಲಿ ಎ ಬಿ ಕಂಪನೀಸ್ ಇರುತ್ತೆ ಅಂದ್ಕೊಳ್ಳಿ. ಎರಡೂ ಕಂಪನಿ ಸೇಮ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾವೆ ಅಂದ್ಕೊಳ್ಳಿ. ಎರಡೂ ಕಂಪನಿ ಕೂಡ ಯಾವುದೋ ಒಂದು ಆಟೋಮೊಬೈಲ್ ಇಂಡಸ್ಟ್ರಿನೇ ಅಂದ್ಕೊಳ್ಳಿ, ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾವೆ. ಇದು ಕೂಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಆಮೇಲೆ ಬಿ ಕೂಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂದ್ಕೊಳ್ಳಿ. ಸೊ ಇಲ್ಲಿ ಎ ಮತ್ತು ಬಿ ಕಂಪನಿ ಎರಡೂ ಕಂಪನಿ ಕೂಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರಬೇಕಾದ್ರೆ ಅದರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಅಂದರೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದಾಗ ಏನು ಖರ್ಚಾಗುತ್ತಲ್ವಾ, ಸೊ ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು 5000 ಆಗುತ್ತೆ. ದೇ ಆರ್ ಯೂಸಿಂಗ್ ದ ಸೇಮ್ ಇನ್ಪುಟ್ಸ್, ಅಂದರೆ ಎರಡೂ ಕೂಡ ಸೇಮ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾ ಇದ್ದಾವೆ, ಸೇಮ್ ಇನ್ಪುಟ್ಸ್ನ ಯೂಸ್ ಮಾಡ್ತಾ ಇದ್ದಾವೆ, ಸೇಮ್ ಪ್ರಾಸೆಸ್ ಇದೆ, ಕಾಸ್ಟ್ ಕೂಡ ಸೇಮ್ ಆಗ್ತಾ ಇದೆ, ಎಕ್ಸ್ಪೆನ್ಸಸ್ ಕೂಡ ಸೇಮ್ ಆಗ್ತಾ ಇದೆ, ಲೇಬರ್ ಚಾರ್ಜ್ ಕೂಡ ಸೇಮ್ ಖರ್ಚಾಗ್ತಾ ಇದೆ. ಸೊ ಓವರಾಲ್ ಆಗಿ ಎರಡೂ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ಮೊಬೈಲ್ಸ್ ಏನಿದೆ ಆ ಮೊಬೈಲ್ಸ್ ಖರ್ಚು ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 5000. ಈಗ ಈ ಎರಡೂ ಕಂಪನಿ ಪ್ರಾಫಿಟ್ ಅರ್ನ್ ಮಾಡಬೇಕು. ಸೊ ಪ್ರಾಫಿಟ್ ಅರ್ನ್ ಮಾಡಬೇಕು ಅಂತಂತಂದರೆ ಈ ಕಾಸ್ಟ್ಗೆ ಪ್ರಾಫಿಟ್ನ ಸೇರಿಸಿ ಪ್ರೈಸ್ ಫಿಕ್ಸ್ ಮಾಡಬೇಕು ತಾನೆ.
ಸೊ ಇದ್ರದ್ದು ಒಂದು 6000 ರುಪೀಸ್ ಅಂತ ಫಿಕ್ಸ್ ಮಾಡಿದ್ರೆ ಕಂಪನೀಸ್ಗೆ ಏನಾಗುತ್ತೆ ಪ್ರಾಫಿಟ್ಟು 1000 ರುಪೀಸ್ ಪ್ರಾಫಿಟ್ ಆಗುತ್ತೆ, ಹೌದಲ್ವಾ? 5000 ಆ್ಯಂಡ್ 1000 ಪ್ರಾಫಿಟ್. ಸೊ ಎರಡು ಸೇರಿಸಿ ಪ್ರೈಸ್ ಎಷ್ಟು ಫಿಕ್ಸ್ ಮಾಡ್ತವೆ? 6000 ಪ್ರೈಸ್ ಫಿಕ್ಸ್ ಮಾಡ್ತವೆ. ಸೊ ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ ಹಾಗಾದರೆ 1000 ಪ್ರಾಫಿಟ್ನ ಫಿಕ್ಸ್ ಮಾಡಿದೆ. ಸೊ ಇನ್ ಕೇಸ್ ಎ ಬಿ ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿಗೆ ಗುಡ್ ವಿಲ್ ಇದೆ ಅಂದ್ಕೊಳ್ಳಿ. ಸೊ ಒಂದು ಗುಡ್ ನೇಮ್ ಇದೆ, ರೆಪ್ಯುಟೇಷನ್ ಇದೆ. ಯಾವುದು? ಎ ಕಂಪನಿಗೆ ರೆಪ್ಯುಟೇಷನ್ ಇದೆ ಅಥವಾ ಒಂದು ಗುಡ್ ವಿಲ್ ಅರೈಸ್ ಆಗಿದೆ ಅಂದ್ಕೊಳ್ಳಿ. ಇಟ್ ಈಸ್ ಎ ಬ್ರ್ಯಾಂಡೆಡ್ ಕಂಪನಿ ಅಥವಾ ಸೊ ಗುಡ್ ವಿಲ್ ಕಂಪನಿ, ರೆಪ್ಯುಟೆಡ್ ಕಂಪನಿ ಅಂದ್ಕೊ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಎ ಕಂಪನಿ ಮತ್ತು ಬಿ ಕಂಪನಿಗೆ ಪ್ರಾಫಿಟ್ ಡಿಫರ್ ಆಗುತ್ತೆ. ಯಾವ ಥರ ಡಿಫರ್ ಆಗುತ್ತೆ? ಸೇಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್ 5000 ಇತ್ತು ಎ ಕಂಪನಿದು ಕೂಡ, ಬಿ ಕಂಪನಿದು ಕೂಡ ಕಾಸ್ಟ್ ಆಫ್ ಪ್ರೊಡಕ್ಷನ್ 5000 ಇತ್ತು. ಆದರೆ ಡ್ಯೂ ಟು ಗುಡ್ ವಿಲ್ ಕಂಪನಿ ಎ ಕ್ಯಾನ್ ಫಿಕ್ಸ್ ಆರ್ ಚೇಂಜಸ್ ಇಟ್ಸ್ ಪ್ರೈಸ್ ಟು 3000. ಅವಾಗಲ್ಲಿ ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 8000 ಆಗುತ್ತೆ. ಸೊ ಕಂಪನಿ 8000 ಫಿಕ್ಸ್ ಮಾಡ್ಕೋಬೋದು. ಯಾವಾಗ? ವೆನ್ ಇಟ್ ಹ್ಯಾಸ್ ಗುಡ್ ವಿಲ್, ಇಟ್ ಹ್ಯಾಸ್ ಬ್ರ್ಯಾಂಡ್ ನೇಮ್ ಆರ್ ರೆಪ್ಯುಟೇಷನ್ ಆಸ್ ಪಾಸಿಟಿವ್ ಫ್ಯಾಕ್ಟರ್. ಬಟ್ ವೆನ್ ಬಿ ಕಂಪನಿ ಡಸ್ ನಾಟ್ ಹ್ಯಾವ್ ಎನಿ ಗುಡ್ ವಿಲ್ ಆರ್ ಎನಿ ರೆಪ್ಯುಟೆಡ್ ನೇಮ್, ಇಟ್ ಕ್ಯಾನ್ ಫಿಕ್ಸ್ ಇಟ್ಸ್ ಪ್ರೈಸ್ ಆ್ಯಸ್ 6000 ಓನ್ಲಿ. ಸೊ ಇಲ್ಲಿ ಬಿ ಕಂಪನಿಗೆ ಪ್ರಾಫಿಟ್ ಎಷ್ಟು ಬಂತು? ಓನ್ಲಿ 1000. ಇದು ನಾರ್ಮಲ್ ಪ್ರಾಫಿಟ್, ಹೌದಲ್ವಾ? ನಾನಿಲ್ಲಿ ಹೇಳಿದ್ದೆ ದಿಸ್ ಈಸ್ ನಾರ್ಮಲ್ ಪ್ರಾಫಿಟ್ ಎರಡು ಕಂಪನಿಗೆ ಮೊದಲಿಗೆ. ಅಂದರೆ ಬಿಫೋರ್ ಗುಡ್ ವಿಲ್, ಇಫ್ ಕಂಪನಿ ಫಿಕ್ಸಸ್ ಓನ್ಲಿ 6000 ಪ್ರೈಸ್ ಫಾರ್ ಎ ಮೊಬೈಲ್, ದೇ ಕ್ಯಾನ್ ಅರ್ನ್ ಓನ್ಲಿ ನಾರ್ಮಲ್ ಪ್ರಾಫಿಟ್ ಆಫ್ ₹1000. ಸೊ ಇದನ್ನು ನಾರ್ಮಲ್ ಪ್ರಾಫಿಟ್ ಅಂತ ಕರೀತಾರೆ. ಸೊ ಇಲ್ಲಿ ಕಂಪನಿ ಬಿಗೆ ಗುಡ್ ವಿಲ್ ಇಲ್ಲ ಅಂದರೆ ಅದು ಕಂಪನಿ ಓನ್ಲಿ ನಾರ್ಮಲ್ ಪ್ರಾಫಿಟ್ನ ಅರ್ನ್ ಮಾಡುತ್ತೆ. ಅದೇ ಕಂಪನಿ ಎ ವೆನ್ ಇಟ್ ಹ್ಯಾಸ್ ಗುಡ್ ವಿಲ್, ಇಟ್ ಕ್ಯಾನ್ ಅರ್ನ್ ಮೋರ್ ದ್ಯಾನ್ 1000, ಹೌದಲ್ವಾ? ಇಲ್ಲಿ ಎಷ್ಟಿದೆ ಆವಾಗ ಪ್ರಾಫಿಟು? 3000 ಇದೆ. ಅಂದರೆ ಎಕ್ಸ್ಟ್ರಾ 2000 ಏನಿದೆ ಅದನ್ನು ಸೂಪರ್ ಪ್ರಾಫಿಟ್ ಅಂತ ಕರೀತಾರೆ. ಸೊ ಅರ್ಥ ಆಯ್ತಾ? ಸೊ ನಾವೇ ತಗೊಳ್ಳಿ, ಇನ್ ಜನರಲ್ ಪ್ರಾಕ್ಟಿಕಲಿ ನಾವೇನಾದರೂ ಬ್ರ್ಯಾಂಡೆಡ್ ಮೊಬೈಲ್ ತೊಗೋಬೇಕು ಅಂದರೆ ಅಥವಾ ಒಂದು ಒಳ್ಳೆ ಕಂಪನಿ ಮೊಬೈಲ್ ತೊಗೋಬೇಕು ಅಂತಂದಾಗ ಎರಡು ಕಂಪನಿ ಮೊಬೈಲ್ಸ್ನ ಕಂಪೇರ್ ಮಾಡ್ತೇವೆ. ಕಂಪೇರ್ ಮಾಡಿದಾಗ ಯಾವ ಕಂಪನಿ ಮೊಬೈಲ್ ಕ್ವಾಲಿಟಿ ಇರುತ್ತೆ ಅಥವಾ ಯಾವ ಕಂಪನಿ ಮೊಬೈಲ್ ಬ್ರ್ಯಾಂಡೆಡ್ ಇರುತ್ತೆ ಅಥವಾ ರೆಪ್ಯುಟೆಡ್ ಕಂಪನಿ ಇರುತ್ತೆ, ಆ ರೆಪ್ಯುಟೆಡ್ ಕಂಪನಿ ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೆ ಯೂಶ್ವಲ್ ಆಗಿ ನಾವೇನು ಕಂಪೇರ್ ಮಾಡಿರ್ತೀವಿ ಆ ಕಂಪೇರ್ ಮಾಡೋ ಮೊಬೈಲ್ಗಿಂತ ಇದು ಜಾಸ್ತಿ ರೇಟ್ ಇದ್ರೂ ಕೂಡ ಪರ್ಚೇಸ್ ಮಾಡ್ತೀವಿ ನಾವು, ಹೌದಲ್ವಾ? ಚೈನಾ ಸೆಟ್, ರೈಟ್? ಸೊ ಚೈನಾ ಸೆಟ್ ನೋಡ್ಕೊಳ್ಳಿ. ಚೈನಾ ಸೆಟ್ಟಲ್ಲಿ ಒಂದು 6000ಗೆ ಎಲ್ಲ ಫೀಚರ್ಸ್ ಬರ್ತಾ ಇದೆ ಅನ್ಕೋ. 6000 ಫಿಕ್ಸ್ ಮಾಡ್ಕೊಳ್ಳಿ. 6000ಗೆ ಎಲ್ಲ ಫೀಚರ್ಸ್ ಬರ್ತಾ ಇದೆ. ಕ್ಯಾಮರಾ ಇದೆ, ಆಮೇಲೆ ಬ್ಯಾಟ್ರಿ ಪಿಕಪ್ ಇದೆ, ಸ್ಟೋರೇಜ್ ಇರುತ್ತೆ, ಆಮೇಲೆ ಕಾನ್ಫಿಗರೇಷನ್ಸ್ ಇರುತ್ತೆ, ರೈಟ್? ಆಮೇಲೆ ಸ್ಯಾಮ್ಸಂಗ್ ಮೊಬೈಲ್ ತೊಗೊಳ್ಳಿ. ಸ್ಯಾಮ್ಸಂಗ್ ಮೊಬೈಲಲ್ಲೂ ಕೂಡ 8000 ರುಪೀಸ್ಗೆ ಫಿಕ್ಸ್ ಮಾಡ್ತಾನೆ ಪ್ರೈಸ್ನ. ಇದರಲ್ಲೂ ಕೂಡ ಸೇಮ್ ಕಾನ್ಫಿಗರೇಷನ್ಸೇ, ಚೈನಾ ಸೆಟ್ಟಲ್ಲಿ ಏನಿರುತ್ತೆ ಅದೇ ಕಾನ್ಫಿಗರೇಷನ್ಸ್ ಇರುತ್ತೆ. ಬಟ್ ಮೇಜರ್ ಕಸ್ಟಮರ್ಸ್ ಆರ್ ಮೇಜರ್ ಪಾರ್ಟ್ ಆಫ್ ದಿ ಕಸ್ಟಮರ್ಸ್ ಅಟ್ರಾಕ್ಟ್ ಟುವರ್ಡ್ಸ್ ಸ್ಯಾಮ್ಸಂಗ್ ಪ್ರಾಡಕ್ಟ್ ಬಿಕಾಸ್ ಆಫ್ ವಾಟ್? ಗುಡ್ ವಿಲ್. ಈವನ್ ದೋ ಇಫ್ ಇಟ್ ಹ್ಯಾಸ್ 8000 ರುಪೀಸ್ ಪ್ರೈಸ್, ರೈಟ್? 8000 ಪ್ರೈಸ್ ಇದ್ದರೂ ಕೂಡ ಜಾಸ್ತಿ ಜನ ಕಸ್ಟಮರ್ಸ್ ಯಾವುದಕ್ಕೆ ಅಟ್ರಾಕ್ಟ್ ಆಗ್ತಾರೆ? ಗುಡ್ ವಿಲ್ಗೆ ಅಟ್ರಾಕ್ಟ್ ಆಗ್ತಾರೆ. ಈವನ್ ದೋ ಇಫ್ ಇಟ್ ಹ್ಯಾಸ್ ಹೈಯೆಸ್ಟ್ ಪ್ರೈಸ್ ವೆನ್ ಇಟ್ ಕಂಪೇರ್ಡ್ ಟು ಫೆಲೋ ಪ್ರಾಡಕ್ಟ್ ಆರ್ ಅದರ್ ಪ್ರಾಡಕ್ಟ್, ಹೌದಲ್ವಾ? ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆರ್ ಪವರ್ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ ಅಂತಂದ್ರೆ ಏನು? ಇಟ್ ಈಸ್ ಎ ಗುಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಎ ಕಂಪನಿ ವಿಚ್ ಅಟ್ರಾಕ್ಟ್ ಕಸ್ಟಮರ್ಸ್ ಇನ್ ಆರ್ಡರ್ ಟು increase profit, that is in order to gain super profit over and above the normal. ಸೊ ಯೂಶುವಲ್ ಪ್ರಾಫಿಟ್ಗಿಂತ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡಿಕೊಡುತ್ತೆ ಗುಡ್ ವಿಲ್, ಆಯಿತಾ? ಸೊ ಇದರಲ್ಲಿ ನಿಮಗೆ ಮೆಥಡ್ಸ್ ಇರುತ್ತೆ. ಹಾಗಾದರೆ ಗುಡ್ ವಿಲ್ನ ಯಾವ ಥರ ವ್ಯಾಲ್ಯುವೇಟ್ ಮಾಡ್ತಾರೆ ಒಂದು ಕಂಪನಿಯಲ್ಲಿ? ಸೊ ಎವ್ರಿ ಇಯರ್ ವ್ಯಾಲ್ಯುವೇಷನ್ ಮಾಡ್ತಾ ಇರ್ತಾರೆ. ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು. ಸೊ ಅಲ್ಲಿ ಪ್ರತಿಯೊಂದು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ವ್ಯಾಲ್ಯುವೇಷನ್ ಮಾಡ್ತಾರೆ. ನಿಮಗೆ ಗೊತ್ತೇ ಇರುತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ PUC ಸೆಕೆಂಡಲ್ಲಿ ಓದಿದ್ದೀರಾ. ಪಾರ್ಟ್ನರ್ಶಿಪ್ ಫರ್ಮ್ ವ್ಯಾಲ್ಯುವೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಇರುತ್ತೆ. ರಿವ್ಯಾಲ್ಯುವೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ರಿಯಲೈಸೇಷನ್ ಆಫ್ ರಿವ್ಯಾಲ್ಯುವೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ರಿಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್ ಅಂತ ಓದಿರ್ತೀರಲ್ವಾ. ಸೊ ಯಾವ ಥರ ವ್ಯಾಲ್ಯುವೇಷನ್ ಮಾಡ್ತಾರೆ ಅಸೆಟ್ಸ್ನ? ಡಿಪೆಂಡ್ ಅಪಾನ್ ದಿ ಮಾರ್ಕೆಟ್ ಪ್ರೈಸ್. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ಮೇಲೆ ಅಸೆಟ್ಸ್ನ ವ್ಯಾಲ್ಯುವೇಷನ್ ಮಾಡ್ತಾರೆ. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ರಿಅಸೆಸ್ಮೆಂಟ್ ಮಾಡ್ತಾರೆ, ಹೌದಲ್ವಾ? ಸೊ ಹಾಗಾದರೆ ಅಸೆಟ್ಸ್ ಏನಿದೆ ಲೈಕ್ ಟ್ಯಾಂಜಿಬಲ್ ಅಸೆಟ್ಸ್, ಬಿಲ್ಡಿಂಗ್, ಮಷಿನರಿ, ಪ್ಲಾಂಟ್, ಇದೆಲ್ಲದು ಟ್ಯಾಂಜಿಬಲ್ ಅಸೆಟ್ಸು. ಅದನ್ನು ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿ ರಿವ್ಯಾಲ್ಯುವೇಷನ್ ಮಾಡ್ತಾರೆ, ಹೌದಲ್ವಾ? ಫಿಕ್ಸ್ಡ್ ಅಸೆಟ್ಸ್, ದಟ್ ಈಸ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ನ ವ್ಯಾಲ್ಯುವೇಟ್ ಮಾಡ್ಬೋದು. ಯಾವುದ್ಯಾವುದು? ಬಿಲ್ಡಿಂಗ್ನ ಮಾಡ್ತಾರೆ, ಮಷಿನರಿ, ಪ್ಲಾಂಟು, ವೆಹಿಕಲ್ಸು,
ಇದೆಲ್ಲದು ಟ್ಯಾಂಜಿಬಲ್ ಅಸೆಟ್ಸು, ಹೌದಾ. ಸೊ ನಮಗೆ ಕಾಣುತ್ತೆ ಮಾರ್ಕೆಟ್ ಪ್ರೈಸ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಎವ್ಯಾಲ್ಯೂಯೇಟ್ ಮಾಡ್ಬೋದು. ಬಟ್ ಗುಡ್ ವಿಲ್ ಈಸ್ ಇಂಟ್ಯಾಂಜಿಬಲ್, ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಹೌ ಕ್ಯಾನ್ ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್ ವ್ಯಾಲ್ಯೂಡ್? ಯಾವ ಥರ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹಾಗಾದರೆ? ಟ್ಯಾಂಜಿಬಲ್ ಆದರೆ ಗೊತ್ತಾಗುತ್ತೆ ಅದರದ್ದು ವಿಯರ್ ಆ್ಯಂಡ್ ಟಿಯರ್ ಯೂಸ್ ಮಾಡಿರೋದು, ನಾವು ಬಳಸಿರೋದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪ್ರಿಸಿಯೇಷನ್ ಮೈನಸ್ ಮಾಡಿಕೊಂಡು ಅದರ ವ್ಯಾಲ್ಯೂಯೇಷನ್ ಮಾಡ್ಕೋತೀವಿ. ಬಟ್ ಗುಡ್ ವಿಲ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್. ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು ಕಂಪನಿನಲ್ಲಿ? ಸೊ ಅಲ್ಲಿ ಎರಡು ಥರ ಗುಡ್ ವಿಲ್ಸ್ ಇರುತ್ತೆ. ಸೊ ಡಿಪೆಂಡ್ ಅಪಾನ್ ದ ಟೈಪ್ ಆಫ್ ಗುಡ್ ವಿಲ್ ಇಟ್ ಕ್ಯಾನ್ ಬಿ ವ್ಯಾಲ್ಯೂಡ್. ಓಕೆ, ಸೊ ಟೈಪ್ಸ್ ಆಫ್ ಗುಡ್ ವಿಲ್. ಸೊ ಯಾವ ಥರ ಗುಡ್ ವಿಲ್ ಇರುತ್ತೆ ಹಾಗಾದರೆ ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನಲ್ಲಿ? ಪರ್ಚೇಸ್ಡ್ ಗುಡ್ ವಿಲ್, first one, and number 2 non-purchased goodwill. Purchased goodwill and non-purchased goodwill, ಇದನ್ನ ಇನ್ಹರೆಂಟ್ ಗುಡ್ವಿಲ್ ಅಂತಲೂ ಕರೀತಾರೆ. ಇನ್ಹರೆಂಟ್ ಅಂದರೆ ಸೆಲ್ಫ್ ಗುಡ್ವಿಲ್. ಪರ್ಚೇಸ್ಡ್ ಗುಡ್ವಿಲ್ ಅಂತಂದಾಗ ವರ್ಡಲ್ಲೇ ಇದೆ ಪರ್ಚೇಸ್ಡ್. ವೆನ್ ಎ ಕಂಪನಿ ಅಮಾಲ್ಗಮೇಟೆಡ್, ವೆನ್ ಎ ಕಂಪನಿ ಅಬ್ಸಾರ್ಬ್ಡ್ ಅನದರ್ ಕಂಪನಿ, if purchasing company paid something amount for selling company, that is called as purchased goodwill. ಒಂದು ಕಂಪನಿನ ಪರ್ಚೇಸ್ ಮಾಡಿದಾಗ ನಾವು ಏನಾದರೂ ಗುಡ್ವಿಲ್ ಅರೈಸ್ ಆಗಿದೆ ಅಂತಂದಾಗ ಅಥವಾ ಗುಡ್ವಿಲ್ನ ಪರ್ಚೇಸ್ ಮಾಡ್ತಾ ಇದ್ದರೆ ಆ ವ್ಯಾಲ್ಯೂ ಆಫ್ ಗುಡ್ವಿಲ್ನ ಪರ್ಚೇಸ್ಡ್ ಗುಡ್ವಿಲ್ ಅಂತ ಕರಿತೇವೆ. ಇನ್ನೂ ಒಂದು ನಾನ್ ಪರ್ಚೇಸ್ಡ್ ಗುಡ್ವಿಲ್ ಅಂತಂದಾಗ ನಮ್ಮ ಸ್ವಂತ ಕಂಪನಿ ಅಂದರೆ ನಾವೇ ಸ್ಟಾರ್ಟ್ಅಪ್ ಮಾಡಿರೋ ಕಂಪನಿನಲ್ಲಿ ಗುಡ್ವಿಲ್ ಅರೈಸ್ ಆಯಿತು ಅಂದರೆ ಅದನ್ನು ಇನ್ಹರೆಂಟ್ ಗುಡ್ವಿಲ್ ಅಥವಾ ನಾನ್ ಪರ್ಚೇಸ್ಡ್ ಗುಡ್ವಿಲ್ ಅಂತ ಕರಿತೀವಿ. ಸೊ ಒಂದು ಕಂಪನಿನಲ್ಲಿ ಗುಡ್ವಿಲ್ ಅರೈಸ್ ಆಗಬೇಕಂದ್ರೆ ಇಟ್ ಟೇಕ್ಸ್ ಟೈಮ್, ಹೌದಲ್ವಾ? 1 year 2 years 3 years 5 years 10 years ಬೇಕಾಗುತ್ತೆ, ಟೈಮ್ ತಗೊಳ್ಳದೆ. ಇದು ನಾನ್ ಪರ್ಚೇಸ್ ಗುಡ್ವಿಲ್. ಪರ್ಚೇಸ್ ಗುಡ್ವಿಲ್ ಅಂತಂದಾಗ ಒಂದು ಕಂಪನಿನ ನಾವು ಪರ್ಚೇಸ್ ಮಾಡಿದ ತಕ್ಷಣ ಗುಡ್ವಿಲ್ನ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಆಲ್ರೆಡಿ ಅದು ಎಕ್ಸಿಸ್ಟೆಡ್ ಕಂಪನಿ ಆಲ್ರೆಡಿ ಅದಕ್ಕೆ ಗುಡ್ವಿಲ್ ಇರುತ್ತೆ. ಸಮ್ ಪೋರ್ಷನ್ ಆಫ್ ದಿ ಪಾರ್ಟ್, ಸಮ್ ಪಾರ್ಟ್ ಆಫ್ ದಿ ಗುಡ್ವಿಲ್ ಇರುತ್ತೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡ್ತೇವೆ, ಅದನ್ನು ಪರ್ಚೇಸ್ ಗುಡ್ವಿಲ್ ಅಂತ ಕರಿತೀವಿ. ನಾನ್ ಪರ್ಚೇಸ್ಡ್ ಗುಡ್ವಿಲ್ ಅಂದರೆ ಇದು ಓನ್ ಗುಡ್ವಿಲ್, ನಮ್ಮದೇ ಸ್ವಂತ ಗುಡ್ವಿಲ್ ಅಥವಾ ಇನ್ಹರೆಂಟ್ ಗುಡ್ವಿಲ್. ಸೊ ನಮ್ಮಲ್ಲೇ ಗುಡ್ವಿಲ್ ಅರೈಸ್ ಆಗಿರುತ್ತೆ. ಸೊ ಡ್ಯೂ ಟು ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಆರ್ ಬೈ service rendering. So these are the types of goodwill. Based on the types of goodwill, there are some types of or methods of valuation of goodwill. So ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವಂತೆ, ಆಯ್ತಾ? ಸೊ ದಿಸ್ ಈಸ್ ಪಾರ್ಟ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, ಡೆಫಿನೇಷನ್ ಆ್ಯಂಡ್ ಟೈಪ್ಸ್ ಆಫ್ ಗುಡ್ವಿಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಮೆಥಡ್ಸ್ ಇದೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ, ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಏನೇನು ಮೆಥಡ್ಸ್ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ನಿಮಗೆ ವಾಟ್ಸಪ್ನಲ್ಲಿ ಕೇಳಿ ಕ್ವೆಶನ್. ಓಕೆ, ಥ್ಯಾಂಕ್ ಯು.